Hello everyone, greetings from English Sahayaka. In today's class, we are going to learn about vocabulary of time and vocabulary of relationship. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಮಯದ ಶಬ್ದಕೋಶ ಮತ್ತು ಸಂಬಂಧದ ಶಬ್ದಕೋಶದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೆಟ್ ಅಸ್ ಲರ್ನ್ ಅಬೌಟ್ vocabulary ಆಫ್ ಟೈಮ್, ಸಮಯದ ಶಬ್ದಕೋಶ. ಸೊ ಇದರಲ್ಲಿ 60 seconds ವಿಲ್ ಮೇಕ್ ಅ ಮಿನಿಟ್, ರೈಟ್? ಸೊ 60 ಸೆಕೆಂಡ್ಸ್ಗಳು ಒಂದು ನಿಮಿಷವನ್ನು ಮಾಡುತ್ತೆ. ಸೊ ನಾವು 60 ಸೆಕೆಂಡ್ಸ್ಗಳಿಗೆ ಏನು ಹೇಳ್ತೀವಿ? 1 ಮಿನಿಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಒಂದು ನಿಮಿಷಕ್ಕೆ 1 ಮಿನಿಟ್ ಅಂತ ಹೇಳ್ತೀವಿ. 60 minutes ಇಸ್ ಈಕ್ವಲ್ ಟು 1 hour. 60 ನಿಮಿಷಗಳು 1 ಗಂಟೆ. ಅವರ್ ಅಂದ್ರೆ 1 ಗಂಟೆ ಅಂತ. ಓಕೆ, ಸೊ 24 hours ಇಸ್ ಈಕ್ವಲ್ ಟು 1 day. 24 ಗಂಟೆಗಳು ಏನು ಮಾಡುತ್ತೆ? ಒಂದು ದಿನವನ್ನು ಮಾಡುತ್ತೆ. ಓಕೆ, 1 day, ದಿನ ಅಂದರೆ ಡೇ. 7 days ಇಸ್ ಈಕ್ವಲ್ ಟು 1 week. 7 ದಿನಗಳು ಒಂದು ವಾರ. ವೀಕ್ ಅಂದರೆ ವಾರ ಅಂತ. ಓಕೆ, 15 daysಗೆ ನಾವು ಫೋರ್ಟ್ ನೈಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ 15 ದಿನಗಳಿಗೆ ನಾವು 15 ದಿನಗಳು ಅಂತ ಹೇಳೋ ಬದಲು ಫೋರ್ಟ್ ನೈಟ್ ಅಂತ ಹೇಳ್ತೀವಿ. 15 days ಅಂತ ಹೇಳೋ ಬದಲು ಫೋರ್ಟ್ ನೈಟ್ ಅಂತ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಸೊ 15 days ಅಂದರೆ ಫೋರ್ಟ್ ನೈಟ್ ಅಂತ. 30 days ಇಸ್ ಈಕ್ವಲ್ ಟು 1 month. ಅಂದರೆ 30 ದಿನಗಳು ಒಂದು ತಿಂಗಳು. ಓಕೆ, 1 ತಿಂಗಳು ಆಗುತ್ತೆ. ಸೊ ಮಂತ್ ಅಂದರೆ ತಿಂಗಳು ಅಂತ. 365 days ಇಸ್ ಈಕ್ವಲ್ ಟು 1 year. ಅಂದರೆ 365 ದಿನಗಳು ಒಂದು ವರ್ಷ ಅಂತ. ಓಕೆ, ಇಯರ್ ಅಂದರೆ ವರ್ಷ ಅಂತ. ಓಕೆ, 360 days ಆಗುತ್ತೆ. ಕೆಲವು ಸಮಯದಲ್ಲಿ ಫೆಬ್ರವರಿಯಲ್ಲಿ 29 days ಬಂದರೆ ಆವಾಗ ನಾವು ಲೀಪ್ ಇಯರ್ ಆಗುತ್ತೆ. 366 days ಆಗುತ್ತೆ. ಅದು ಬರೋದು 4 ವರ್ಷದಲ್ಲಿ ಒಂದೇ ಒಂದು ಸತಿ ಲೀಪ್ ಇಯರ್ ಆಗೋದು. ಓಕೆ, ಸೊ ಈಗ 2024 ನಮಗೆ ಲೀಪ್ ಇಯರ್ ಆಗಿದೆ. ಯಾಕೆ ಅಂದರೆ ಫೆಬ್ರವರಿಯಲ್ಲಿ 29 ಡೇಸ್ನ ನಾವು ನೋಟ್ ಮಾಡ್ಕೋಬಹುದಲ್ವಾ? ಅದಕ್ಕೆ ಈ ವರ್ಷದಲ್ಲಿ 366 days ಅಂದರೆ 365 ದಿನಗಳು ಇದೆ. ಅದಕ್ಕೆ 365 ದಿನಗಳು ಒಂದು ವರ್ಷದಲ್ಲಿ ಬಂದರೆ ನಾವು ಅದನ್ನ ಲೀಪ್ ಇಯರ್ ಅಂತ ಹೇಳ್ತೀವಿ, ಲೀಪ್ ವರ್ಷ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಾವು 10 years ಅಂದರೆ 10 ವರ್ಷಗಳು. ಸೊ 10 years ವಿಲ್ ಮೇಕ್ 1 decade. ಒಂದು ದಶಕ ಅಂತ ಹೇಳ್ಬೋದು. 10 years ಆದರೆ 1 ದಶಕ ಅಂತ. 25 yearsನ ನಾವು ಸಿಲ್ವರ್ ಜುಬ್ಲಿ ಅಂತ ಹೇಳ್ತೀವಿ. ಸೊ 25 ವರ್ಷಗಳಿಗೆ ರಜತ ಮಹೋತ್ಸವ ಅಂತ ಹೇಳ್ತೀವಿ. 50 yearsಗೆ ಗೋಲ್ಡನ್ ಜುಬ್ಲಿ ಅಂತೀವಿ. ಅಂದರೆ 50 ವರ್ಷಗಳಿಗೆ ನಾವು ಸುವರ್ಣ ಮಹೋತ್ಸವ ಅಂತ ಹೇಳ್ತೀವಿ. ಗೋಲ್ಡನ್ ಜುಬ್ಲಿ, ಸುವರ್ಣ ಮಹೋತ್ಸವ. 60 years ಅಂದರೆ 60 ವರ್ಷಗಳಿಗೆ ನಾವು ಡೈಮಂಡ್ ಜುಬ್ಲಿ ಅಂತೀವಿ. ಡೈಮಂಡ್ ಜುಬ್ಲಿ ಅಂದರೆ ವಜ್ರ ಮಹೋತ್ಸವ ಅಂತ. ಡೈಮಂಡ್ ಅಂದರೆ ವಜ್ರ ಅಂತ. ಓಕೆ, 70 yearsಗೆ ನಾವು ಪ್ಲಾಟಿನಮ್ ಜುಬ್ಲಿ ಅಂತ ಹೇಳ್ತೀವಿ. ಅಂದರೆ 70 ವರ್ಷಗಳಿಗೆ, 70 ವರ್ಷ ಆದರೆ ನಾವು ಪ್ಲಾಟಿನಮ್ ಜುಬ್ಲಿ ಅಂತ ಹೇಳ್ತೀವಿ. 100 yearsಗೆ ನಾವು ಸೆಂಚುರಿ ಜುಬ್ಲಿ ಅಂತ ಹೇಳ್ತೀವಿ. ಸೆಂಚುರಿ ಅಂದರೆ ಶತಮಾನ ಅಂತ. ಓಕೆ, ಸೊ 100 ವರ್ಷಗಳು ಬಂದರೆ ನಾವು ಶತಮಾನೋತ್ಸವ ಅಂತ ಹೇಳೋ ಬದಲು ಸೆಂಚುರಿ ಜುಬ್ಲಿ ಅಂತಾನೂ ಕೂಡ ಹೇಳ್ತೀವಿ. ಅರ್ಥ ಆಯ್ತಾ?